ತಗೊಳ್ರಿ ಚಪಾತಿ ಪಲ್ಯ. ಸ್ವಲ್ಪ ಅಂಟಂಟು ಆಗ್ತೈತೆ, ಅದಕ್ಕೆ ಶೇಪೇ ಚೇಂಜ್ ಆಗಿಬಿಟ್ಟಿದೆ. ಇದು ನೋಡಿದ್ರೆ ಸಮೋಸ ಶೇಪಲ್ಲಿ ಬಂದುಬಿಟ್ಟಿದೆ. ನೋ ಪ್ರಾಬ್ಲಮ್, ನಡೀತಾ. ನಾಯಿ ಲಕ್ಷ್ಮಮ್ಮನ ನೋಡೇ ಹೊಡ್ತಾವೆ. ಬ್ರೋ ಎಷ್ಟು ಕೆಜಿ ಅವರೆಕಾಯಿ? ಕೆಜಿ ಗೊತ್ತಿಲ್ಲ. ಅಂದಲ್ಲಪ್ಪ, ನಾನು ಸುಮ್ಮನೆ ಕೂತಿದ್ದೆ. ಪರವಾಗಿಲ್ಲ ಹೇಳಿ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಕ್ಯಾಮ್ರಾ ಇವಾಗ ನಾನು ಹಾಕ್ಕೊಂಡೆ. ತಗೋ ನಿಂದು ಚಿಕ್ಕ ಚಪಾತಿ. ಅಯ್ಯಯ್ಯೋ. ಯು ಕಮ್ ಟು ಮೈ ಚಾನಲ್, ಅನದರ್ ನ್ಯೂ ವ್ಲಾಗ್. ಮೈ ಬೇಬಿ ಈಸ್ ವೇಕಪ್ ಟುಡೇ. ನಮ್ಮ ಬೇಬಿ ಎದ್ಬಿಟ್ಟು ಬೆಳಗ್ಗೆ ಆಟ ಆಡ್ತಾ ಇದೆ. ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಆಟ ಆಡ್ತಾ ಇದೆ. ಹಂಗೆ ನೆನ್ನೆ ಕ್ಲೀನ್ ಮಾಡಿದ್ದು ಫುಲ್ಲು ಗಲೀಜು ಮಾಡ್ತಾ ಇದೆ. ನಮ್ಮವಳು ಬದಲು ಇವಾಗ ನಾನು ಮಾಡಿಕೊಡ್ಬೇಕು ಅವಳಿಗೆ ಏನನ್ನ ನಾಷ್ಟ. ಲೈಟಾಗಿ ಪುಳೋಗ್ರೆ ಇದೆ, ಇದನ್ನ ಬಿಸಿ ಮಾಡಿಕೊಡ್ಬೇಕು ನಮ್ಮವಳಿಗೆ. ಯಾಕಂದರೆ ವೇಸ್ಟ್ ಏನಕ್ಕೆ ಮಾಡೋದು ಅಂತ, ಏನೂ ಆಗಿರಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೊಡ್ತೀನಿ ರಮ್ಮ ಸ್ವಲ್ಪ ಹೊತ್ತು. ಓ ಲಕ್ಷ್ಮಮ್ಮ, ನಿನ್ನ ಬಾಯಿ ಕಡೆ ಬಾ. ತಗೋ, ಸಾಕಾ? ಸಾಕು ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಮೀನಾ. ನಮ್ಮ ಲಕ್ಷ್ಮಮ್ಮ ಬೆಕ್ಕ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಹಾಂ, ವೆರಿ ಗುಡ್. ಏಯ್, ನೀನೇನೋ ಮಾತ್ರ ನಿಂತಿದ್ಯಾ ಲಕ್ಷ್ಮಮ್ಮ? ಇವಾಗ ಅಡುಗೆ ಏನು ಮಾಡಿದೆ ಅಂದರೆ, ಬೇಳೆ ಸಾರು ಮತ್ತು ರೈಸು ಮಾಡಿಕ್ಕಿದ್ದೀನಿ. ಇವಾಗ ನಾನು ಲಕ್ಷ್ಮಮ್ಮ ತಿನ್ನೋದೆ ಅಲ್ಲ ಲಕ್ಷ್ಮಿ? ಕಮಾನ್ ಲಕ್ಷ್ಮಿ. ಇವಾಗ ನಾನು ಲಕ್ಷ್ಮಮ್ಮ ಊಟ ಮಾಡ್ತಾಯಿದ್ದೀವಿ. ತಗೋ. ತಿಂತು ಲಕ್ಷ್ಮಮ್ಮ, ತಿಂತು. ಇವಾಗ ಕೆಲಸ ಮುಗಿಸ್ಕೊಂಡು ಬಂದ್ಲು ನಮ್ಮವಳು. ಇವಳಿಗೆ ಈಗ ಊಟ ಕೊಡಬೇಕು. ಪ್ಲೇಟ್ ತಗೊಂಬ, ಹೋಗಮ್ಮ. ಬೇಗ ಹೋಗು, ಪ್ಲೇಟ್ ತಗೋಬಾ. ನೀನು ಆಟ ಆಡೋ ಲಕ್ಷ್ಮಿ. ತಗೊಳ್ರಿ ಸರ, ತಿನ್ರಿ. ತಗೊಳ್ರಿ, ಇದು ಕ್ಯಾರೆಟ್ ಅದ ರೀ, ಪಾಪುಗೆ ಕ್ಯಾರೆಟ್ ಅದದು. ತಗೊಳ್ರಿ, ಸಾಕ್ರಿ. ತಗೊಳ್ರಿ, ಬೇಳೆ ಸಾರದ ರೀ, ತಿನ್ರಿ ಮೇಡಮ್ ಅವ್ರೆ. ತಗೊಳ್ರಿ, ತಿನ್ರಿ ತಿನ್ರಿ ತಿನ್ರಿ. ಲಕ್ಷ್ಮಿ, ನಾನು ಇವಾಗ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಡ್ಯೂಟಿಗೆ ಹೋಗ್ತೀನಿ. ನೀವಿಬ್ರು ತಿನ್ಕೊಂಡು ಆರಾಮಾಗಿ ಮಲ್ಕೊಂಡಿರಿ, ಓಕೆನಾ? ಇವಾಗ ಬಂದೆ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು. ಇನ್ನು ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಇವಾಗ ನೋಡೋಣ, ಬಿದ್ದರೆ ಹೋಗ್ತಾ ಇರೋದೆ. ಫಸ್ಟ್ ಡ್ರಾಪು ಯಾರನಹಳ್ಳಿ ಮಾಡಿದೆ. ಇವಾಗ ಡ್ರಾಪು ಫಸ್ಟ್ನೇದು. ಇವಾಗ ಇಲ್ಲಿಂದ ನೋಡಬೇಕು, ಬೀಳುತ್ತಾ ಇಲ್ಲ ಗೊತ್ತಿಲ್ಲ. ಜಿಗ್ನಿ ಲಿಂಕ್ ರೋಡಿಂದ ಇವಾಗ ಅನಂತನಗರ ಡ್ರಾಪ್ ಮಾಡಿದೆ. ಬೊಮ್ಮಸಂದ್ರ ಹತ್ರ ಸಿಕ್ಕಾಪಟ್ಟೆ ಜಾಮಲ್ಲಿ ತಗ್ಲಾಕೊಂಡ್ಬಿಟ್ಟೆ. ಇವಾಗ ಕಂಸಂದ್ರದಿಂದ ನೀಲಾದ್ರಿ ಡ್ರಾಪ್ ಮಾಡಿದೆ.
ಇವಾಗ ಹೋಗ್ಬೇಕು ತೋಗೂರು ಫ್ರೆಂಡ್ ಅಂಗಡಿ ಹತ್ರ. ಇವಾಗ ಬಂದೆ ಅಂಗಡಿ ಹತ್ರ. ರೆಡಿ ಮಾಡ್ಬೇಕಷ್ಟೇ, ಬೇರೆ ಏನಿಲ್ಲ. ಮತ್ತೆ ಏನ್ ಸಮಾಚಾರ? ಬಿಲ್ ನೀನೇ ಕೊಡ್ತೀಯ, ನಾನು ಕೊಡ್ಬೇಕಾ? ಇವಾಗ ಬಂದು ಬಜ್ಜಿಗಳು ಬಾರ್ಸಕ್ಕೆ. ಮತ್ತೇನ್ ಸಮಾಚಾರ? ಚೆನ್ನಾಗಿದ್ಯಾ? ಕೆಲ್ಸ ಹೆಂಗ್ ನಡೀತಾ ಇದೆ? ಜೋರು. ಬ್ರೋ ಎಷ್ಟು ಕೆಜಿ ಅವರೆಕಾಯಿ? ಕೆಜಿ ಗೊತ್ತಿಲ್ಲ. ಅಂದಲ್ಲಪ್ಪ, ನಾನು ಸುಮ್ಮನೆ ಕೂತಿದ್ದೆ. ಪರವಾಗಿಲ್ಲ ಹೇಳಿ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಏನೋ ಹೇಳ್ತಾ ಇದ್ದಲ್ಲ, ಹೇಳು. ಬ್ರೋ ನೀವು ಮಾಡಿ ಇನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಶಾರ್ಟ್ಸ್ ಎಲ್ಲ ಒಳ್ಳೆ ಲೈಕ್ ಎಲ್ಲ ಚೆನ್ನಾಗಿ ಬರ್ಲಿ ಬ್ರೋ. ನಿಮ್ಗೆ ನೀವು ಇನ್ನ ಬೆಳಿಬೇಕು, ಬಿಗ್ ಬಾಸ್ ಹೋಗ್ಬೇಕು. ಬರೀ ನನಗ್ ಮಾತ್ರ ಎಲ್ಲಾರ್ಗು ಹೇಳ್ತಾ ಇದ್ಯಾ? ಎಲ್ಲರಿಗೂ ಸೇರಿಸಿ ಕಷ್ಟಪಡೋರ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು, ಖುಷಿ ಆಯ್ತು. ಇವಾಗ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತಂದ್ರೆ, ನಮ್ಮೋಳನ್ನ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಮನೆಗೆ ಹೋಗಕ್ಕೆ. ಓಹೋ, ನಮ್ಮೋಳಲ್ಲಿ ವೇಟ್ ಮಾಡ್ತಾ ಇದ್ದಾಳೆ. ಬಾರಮ್ಮ, ಲಕ್ಷ್ಮಮ್ಮ ಅವರಮ್ಮ. ಮಾರಮ್ಮ, ಲಕ್ಷ್ಮಮ್ಮ ಅವರಮ್ಮ. ಬಂದು ನಮ್ಮ ಲಕ್ಷ್ಮಮ್ಮ ಅವರಮ್ಮ. ಓಹೋ, ಲಕ್ಷ್ಮಮ್ಮ ಆಚೆ ಬಂದ್ಬಿಡ್ತು. ಲಕ್ಷ್ಮಮ್ಮ ಬಂದೇರಮ್ಮ. ಬಾ ಬಾ. ಅವತಾರ ನೋಡಿ ಯಾವ ತರ ಮಾಡಿದೀಯಾ. ಇವಾಗ ನಾವು ಬಂದ್ವಿ ಫೈನಲಿ ಮನೆ ಹತ್ರಕ್ಕೆ. ನೋಡಿ ಅವತಾರ ಯಾವ ತರ ಮಾಡಿದೆ ಅನ್ಬಿಟ್ಟು ನನ್ನ ಮಗಳು ಇವತ್ತು. ಕೊಡು, ಹಿಡ್ಕೊ ಮೊಬೈಲ್ ಹಿಡ್ಕೊ. ಎಲ್ಲಿ ಹಿಡ್ಕೊ? ಹಾ, ರಿಕಾರ್ಡಲ್ಲಿ ನೋಡಿ ಅವತಾರ ತೋರಿಸು, ಕೆಳಗಡೆ ತೋರಿಸು. ವಾಹ್ ವಾಹ್, ಸೂಪರ್ ಮಾ. ನೀನು ಗ್ರೇಟ್, ಯು ಆರ್ ಎ ಗ್ರೇಟ್. ನೀನು ಮಣ್ಣಲ್ಲಿ ಆಟ ಆಡ್ಬೇಕು, ನಾನು ಇಷ್ಟನಾ? ಏಯ್, ಆಫ್ ಮಾಡು. ಇಲ್ಲೇ ಸುಮ್ಮ, ಇಲ್ಲೇ ಸುಮ್ಮ ಮುಂದೆ ಕಪಡ ವೈಟ್ ಪೂರ ಗಂಧ. ಇವತ್ತು ನನ್ನ ಟಾಸ್ಕ್ ಬಂದ್ಬಿಟ್ಟು ನಾನು ಮಾಡಬೇಕಾಗಿರೋದು ಚಪಾತಿ. ಬನ್ನಿ ಮಾಡೋಣ ಚಪಾತಿ. ಯಾ ಕಟ್ ಮಾಡು, ನಂದು ಇದು ಜಾಸ್ತಿ ಆಗುತ್ತೆ. ಹಾ, ಕಟ್ ಮಾಡು. ಇವಾಗ ಡೈಪರ್ ಹಾಕ್ತೀನಿ, ಆಮೇಲೆ ಆಟ ಆಡಕ್ ಹೋಗೋಣ ಬಾ. ಚಡ್ಡಿ ಇವಾಗ ತುಂಬಾ ಅಳ್ತೈತೆ. ಯಾಕೆ ಅಂತಂದ್ರೆ ಆಚೆ ಕರ್ಕೊಂಬಂದು ವಾಕ್ ಮಾಡಿಸ್ಬೇಕಂತೆ ನಮ್ಮ ಲಕ್ಷ್ಮಮ್ಮಗೆ. ಬಿ ಎಗರಿಸ್ಬಿಟ್ಟೆ ಬೀಗ್ ಬಂದ್ಬಿಟ್ಟೆ ಡೈರೆಕ್ಟ್. ನಿನ್ಗೆ ಇವಾಗ ವಾಕಿಂಗ್ ಮಾಡಿಸ್ಬೇಕು. ನಾನೇ ಅಡುಗೆಗೆ ಇವಾಗ ಅಡುಗೆ ಮಾಡಬೇಕು. ಒಂಬತ್ತು ಚಪಾತಿ, ಅವಳಂತೂ ತಿನ್ನಲ್ಲ ಒಬ್ಳು. ನಾನು 3 ಜನ, 9 ಮಾಡಿದ್ರು ಆಗುತ್ತೆ. ಸ್ವಲ್ಪ ರೈಸ್ ಇರಬೇಕು. 5 ಚಪಾತಿ ಮಾಡ್ತೀನಿ, ಎಲ್ಲರಿಗೂ ಆಗ್ಬಿಡುತ್ತೆ, ನೋ ಪ್ರಾಬ್ಲಮ್. ಆಗ್ತಾ ಇದೆ. ಫಸ್ಟ್ನೇದು ಸುಟ್ಟೋಯ್ತು ಲೈಟಾಗಿ. ಯಾವ ಥರ ಅಂದರೆ ಇಷ್ಟೇ, ಜಾಸ್ತಿ ಏನಿಲ್ಲ. ಇಲ್ಲಿ ರೌಂಡ್ ಆಗಿಬಿಟ್ಟಿದೆ, ಅದೇನು ಮಾಡೋಕ್ಕಾಗಲ್ಲ. ಹಿಂಗೂ ಅಡ್ಜಸ್ಟ್ ಮಾಡ್ಕೋಬೋದು.
ಈ ಥರ ಸುಟ್ಟಾಕ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ನಾನು ಅಂದರೆ ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ಅದಕ್ಕೋಸ್ಕರ ಎರಡೂ ಮಾಡದೆ ಬರ್ನ್ ಆಗ್ಬಿಡ್ತು. ಓಕೆ, ತಿನ್ಬೋದು, ಏನು ಆ ಥರ ತೊಂದರೆ ಇಲ್ಲ. ಸ್ವಲ್ಪ ಅಂಟಂಟು ಆಗ್ತೈತೆ, ಅದಕ್ಕೆ ಶೇಪೇ ಚೇಂಜ್ ಆಗಿಬಿಟ್ಟಿದೆ. ಇದು ನೋಡಿದ್ರೆ ಸಮೋಸ ಶೇಪಲ್ಲಿ ಬಂದುಬಿಟ್ಟಿದೆ. ನೋ ಪ್ರಾಬ್ಲಮ್, ನಡೆಯುತ್ತೆ. ಶೇಪ್ ಯಾವುದಾದ್ರೆ ಏನು ತಿನ್ನಬೇಕು ಅಷ್ಟೇ, ಹೊಟ್ಟೆ ಒಳಗೆ ಹೋಗಬೇಕು ಅಷ್ಟೇ. 1 2 3 4 5 6 ಚಪಾತಿ, 7 ಚಪಾತಿ ಆಗಿದೆ ಅಷ್ಟೇ, ಸಾಕು 7. ಸ್ವಲ್ಪ ರೈಸ್ ಇದೆ, ಪ್ರಾಬ್ಲಮ್ ಇಲ್ಲ. ರೈಸ್ ಇಲ್ಲ ಅಂತಂದರೆ ಎಲ್ಲರಿಗೂ ಚಪಾತಿ ಅಂದರೆ ಕಷ್ಟ ಆಗ್ಬಿಡೋದು. ಕೆಲವ್ರು ರೈಸು ತಿನ್ಬೋದು, ಕೆಲವ್ರು ಚಪಾತಿನೂ ತಿನ್ಬೋದು. ಯಾರಿಗೆ ಏನು ಬೇಕು ಚಾಯ್ಸ್ ಮಾಡ್ರಿ ಅಂತ ಹೇಳಿದ್ರೆ ಚಾಯ್ಸ್ ಮಾಡ್ಕೊಬಿಡ್ತಾರೆ. ಸ್ವಲ್ಪ ಹೈಟ್ ಕಮ್ಮಿ ಆಗಿಬಿಟ್ಟಿದೆ, ಅಲ್ಲಿ ಬೆನ್ನು ಹೋಗುತ್ತೆ. ಇವಾಗ ಓಕೆ, ಇವಾಗ ಏನು ನೋವು ಬರಲ್ಲ. ಡನ್. 2 more. ಇದು ಆಪಲ್ ಶೇಪು, ಐಫೋನ್ ಆಪಲ್ ಬರುತ್ತಲ್ಲ ಆ ಥರ ಶೇಪ್ ಆಗಿಬಿಟ್ಟಿದೆ ಇದು. ಜೀವನಿ ನಮ್ಮ ನನ್ನ ಪ್ರಾಣಿ ನಮ್ಮ ನೀರೋದೆ ನನ್ನ ಕಾವಲಿಗಮ್ಮ ತಾಯಿಲ್ಲದೆ ತಪ್ಪನು ಓದಿಕೋ ಬರೆದುಕೋ ಲೋಕವ ತಿಳಿದುಕೋ ನಾ ಹಾಡುವೆ ಲಾಲೆ ಲಾಲೆಯ ಜಾನ ಮರಿ ಪಾಪು ಮರಿ. ಇದು ಚಿಕ್ಕದು ಪಾಪುಗೆ ಅದರಲ್ಲಿ ಉಳ್ಕೊಂಡಿತ್ತು ಚಿಕ್ಕದಾಗಿ, ಚಿಕ್ಕ ಚಪಾತಿ ಪಾಪುಗೆ. ಓದಿಕೋ ಬರೆದುಕೋ ಲೋಕವ ತಿಳಿದುಕೋ ಲಾ 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 ಲಾ. ಹಾಂ, ಬೇಕೋ ನೀನು ಬಂದೆ ಇಲ್ಲಿ. ಬೇಕು, ನಿನಗಂತೂ ಚಪಾತಿ ಮಾಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ, ತಿನ್ನೋದೊಂದು ಬರ್ತದೆ ನಿನಗೆ. ನಿನ್ನ ಪಾಡಿಗೆ ನೀನು ಇಲಿಗಳು ತಿನ್ಕೊಬರ್ತೀಯ, ನಮಗೋಸ್ಕರ ಏನಾಗ್ತೀಯ? ಇಲ್ಲ, ನೀನು ಬೇಡ ಬಿಡು, ಯೂಸೇ ಇಲ್ಲ. ನೀನು ಇವಾಗ ಇಲಿಗಳೇ ಸಾಯಿಸ್ತಾ ಇಲ್ಲ, ನೀನು ಒಂಥರ ಡಿಫ್ರೆಂಟ್ ಆಗಿಬಿಟ್ಟಿದ್ಯಾ. ಆಯಿತು, ಇದೂ ಈಗ ದೊಡ್ಡದು ಒಂದು ಹಾಕ್ಬಿಟ್ಟು ಆಮೇಲೆ ಚಿಕ್ಕದು ಐಫೋನ್, ಇದು ಸಮೋಸ ಥರ ಆಯ್ತು, ಇದನ್ನು ಹಾಕ್ಬಿಡೋಣ ನೋಡಿ. ಐಫೋನ್ ಆಪಲ್ ಐಫೋನ್ ಥರ ಆಗಿಬಿಟ್ಟಿದೆ ಇದು ಶೇಪು. ಏನು ತಿಂತಾ ಇದೆಯಮ್ಮ ನೀನು? ಚಪಾತಿ ಏನು ಬಾರಿಸ್ತಾ ಇಲ್ಲ ತಾನೇ ನೀನು? ಆಮೇಲೆ
ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ. ಮತ್ತು ಇನ್ನೊಂದು, ಈ ಥರ ಯಾರ್ಯಾರು ಅಡುಗೆ ಮಾಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ ಅಂತ ಕಮೆಂಟ್ಸ್ ಮಾಡಿ ನೋಡೋಣ. ಯಾರ್ಯಾರಿಗೆ ಇಷ್ಟ ಈ ಥರ ಸೌದೆ ಒಲೆಯಲ್ಲಿ ಅಡುಗೆ ಕಮೆಂಟ್ಸ್ ಮಾಡಿ ನೋಡೋಣ. ಕಮೆಂಟ್ಸ್ ನೋಡೋಣ. ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಊದು ಬಿಡ್ತಿದ್ದು. ಊದು ಬಿಡ್ತು ಫುಲ್ಲು. ಊದಿದೆ. ಇದೊಂಥರ ಸಮೋಸ ಥರನೇ ಬಂದ್ಬಿಡ್ತು. ಹೆಂಗೆ ಊದಿದೆ ನೋಡಿ, ಇದು ಊದ್ಬಿಟ್ಟಿದೆ. ಇದು ಚಿಕ್ಕದು ಪಾಪುಗೆ. ಅಡುಗೆ ನಾವೇ ಮಾಡಬೇಕು. ಯಾಕೆ ಅಂತಂದರೆ 3-4 ಡೇಸು. ಯಾಕಂದರೆ ನಮ್ಮವಳು ಪೀರಿಯಡು, ಇವೆಲ್ಲ ಅವಳು ಅಡುಗೆ ಮಾಡೋಂಗಿಲ್ಲ. ನಮ್ಮ ಇದರಲ್ಲಿ ಆ ಥರ ಇದೆ, ಬೇರೆದ್ರಲ್ಲೂ ಗೊತ್ತಿಲ್ಲ. ಪಾಪುದು ಚಪಾತಿ ಮುಗಿದು, ಚಿಕ್ಕ ಚಪಾತಿ ಇಲ್ಲ ಕಂಪ್ಲೀಟ್. ಇದನ್ನು ಇಲ್ಲಿ ಇಕ್ಬಿಡೋಣ. ಇದು ಹಂಗೆ ಹಾರ್ಕೊಬಿಡುತ್ತೆ. ಸೈಡಲ್ಲಿ ಇಕ್ಕಿದ್ರೆ ಹಾರ್ಕೊತದದು ಅಷ್ಟೇ. ಮುಗೀತು. ಬನ್ನಿ ಇವಾಗ ತಿನ್ನೋಣ. ಲಕ್ಷ್ಮಮ್ಮ ಇವಾಗ ಆಟ ಆಡ್ತಾ ಇದೆ ಇಲ್ಲಿ. ಬಿ 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 ನಾಯಿ ಲಕ್ಷ್ಮಮ್ಮನ ನೋಡಿ ಓಡ್ತಾವೆ. ನಾಯಿನೇ ಓಡ್ತಾ ಇದೆ ಲಕ್ಷ್ಮಮ್ಮನ ನೋಡಿ. ಇವಾಗ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ವಿ ಬೀಟ್ರೂಟು ವೇಟ್ ಆಗಿಬಿಟ್ಟಿದೆ, ಏನೋ ಪ್ರಾಬ್ಲಮ್. ಮತ್ತು ಈರುಳ್ಳಿ, ಅದಾದಮೇಲೆ ಬೆಂಡೆಕಾಯಿ, ಆಲೂಗಡ್ಡೆ, ಹಾಲು, ಮೊಸರು ಅಷ್ಟೇ. ನೀನೇನು ಮಾಡ್ತಾಯಿದ್ದೀಯಾ? ತಗೊಳ್ರಿ, ಚಪಾತಿ, ಪಲ್ಯ. ಮೊಸರು. ಇವಾಗ ನಾನು ಹಾಕ್ಕೊಂಡೆ. ತಗೋ ನಿಂದು ಚಿಕ್ಕ ಚಪಾತಿ. ಅಯ್ಯಯ್ಯೋ, ತಗೋ. ಮಲ್ಕೊಂತಾನೆ ಇಲ್ಲ. ನಮಗೂ ನಿದ್ದೆ ಮಾಡಕ್ ಬಿಡ್ತಲ್ಲ, ಎಡಿಟ್ ಮಾಡಕ್ ಬಿಡ್ತಾ ಇಲ್ಲ. ಮಲ್ಕೋ. ಓಯ್, ಹಾಂ ಮಲ್ಕೋ.